ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಚರಿತ್ರೆ ಅಧ್ಯಾಯ 13. ಪ್ರಯಾಗ ಕ್ಷೇತ್ರವನ್ನು ತಲುಪಿದ ಶ್ರೀ ಗುರುಗಳು ಅಲ್ಲಿ ಕೆಲವು ಕಾಲ ತಂಗಿದ್ದರು. ಅವರ ಶಿಷ್ಯ ಸಂತತಿ ಹೆಚ್ಚುತ್ತಿತ್ತು. ಕೆಲವರನ್ನು ಅವರು ಬಹಳ ಇಷ್ಟಪಡುತ್ತಿದ್ದರು. ಇವರಲ್ಲಿ 7 ಜನರಿಗೆ ಅವರು ಸನ್ಯಾಸ ದೀಕ್ಷೆ ನೀಡಿ ವಿಶೇಷ ಅನುಗ್ರಹ ಮಾಡಿದರು. ಅವರೆಂದರೆ ಬಾಲ ಸರಸ್ವತಿ, ಕೃಷ್ಣ ಸರಸ್ವತಿ, ಉಪೇಂದ್ರ ಸರಸ್ವತಿ, ಮಾಧವ ಸರಸ್ವತಿ, ಸಚ್ಚಿದಾನಂದ ಸರಸ್ವತಿ, ಜ್ಞಾನಜ್ಯೋತಿ ಸರಸ್ವತಿ ಹಾಗೂ ಸಿದ್ಧಯೋಗಿ. ತಮ್ಮ ಉತ್ತರದ ಯಾತ್ರೆಯನ್ನು ಪೂರೈಸಿದ ನೃಸಿಂಹ ಸರಸ್ವತಿಯತಿಗಳು ತಮ್ಮ ಜನ್ಮಸ್ಥಳವಾದ ಕಾರಂಜ ಗ್ರಾಮಕ್ಕೆ ತಾಯಿಗೆ ನೀಡಿದ ವಚನದಂತೆ ಬಂದರು. ತಮ್ಮ ಪೂರ್ವಾಶ್ರಮದ ಬಂಧುಗಳನೇಕರ ಮನೆಗಳಲ್ಲಿ ಏಕಕಾಲದಲ್ಲೇ ಕಾಣಿಸಿಕೊಂಡರು. ಇವರು ಯತಿ ವೇಷಧಾರಿಯಾದ ಶ್ರೀಹರಿ ಎಂದೇ ಭಕ್ತರು ಭಾವಿಸಿದರು. ಆಶ್ಚರ್ಯವೆಂದರೆ ತಮ್ಮ ಮಾತಾಪಿತರಿಗೆ ಅವರು ಶ್ರೀಪಾದ ಶ್ರೀವಲ್ಲಭರಂತೆ ದರ್ಶನ ನೀಡಿದರು. ಪತ್ನಿಯಾದ ಅಂಬಿಕೆಯಿಂದ ಆಕೆಯ ಪೂರ್ವಜನ್ಮ ತಿಳಿದ ಪತಿಯು ತಮಗೆ ಸನ್ಯಾಸ ದೀಕ್ಷೆ ನೀಡಬೇಕೆಂದು ಅವರನ್ನು ಪ್ರಾರ್ಥಿಸಿದರು. ಆದರೆ ಗುರುಗಳು ಅವರಿಗೆ, ನೀವು ನಿಮ್ಮ ಅಂತ್ಯಕಾಲವನ್ನು ಕಾಶಿಯಲ್ಲಿ ಕಳೆಯಿರಿ, ಇದರಿಂದ ಎಲ್ಲ ಪಿತೃಗಳು ಉದ್ಧಾರ ಹೊಂದುವರು ಎಂದರು. ಶ್ರೀ ಗುರುಗಳು ಸೋದರಿಯಾದ ರತ್ನಾಯಿ ತಾನು ತಪಸ್ಸಿಗೆ ಹೊರಡಲು ಅನುಮತಿ ನೀಡಿ ಎಂದಾಗ, ನಿನಗೆ ಪತಿ ಸೇವನೆಯಿಂದಲೇ ಸದ್ಗತಿ ಎಂದರು. ಆಕೆಯು ತನ್ನ ಗತಿಯೇನೆಂದು ಮತ್ತೆ ಕೇಳಿದಳು. ಆಗ ಶ್ರೀ ಗುರುಗಳು, ಹಿಂದಿನ ಜನ್ಮದಲ್ಲಿ ನೀನು ಗೋವಿನ ಹಿಂಸೆ ಮಾಡಿದ ಕಾರಣ ನಿನಗೆ ಕುಷ್ಠರೋಗ ಬರುತ್ತದೆ. ದಂಪತಿಗಳಲ್ಲಿ ಒಡಗು ತಂದ ಕಾರಣ ನಿನ್ನ ಪತಿ ಸನ್ಯಾಸಿಯಾಗುತ್ತಾನೆ ಎಂದರು. ರತ್ನಾಯಿಯು ಶ್ರೀ ಗುರುಪಾದಗಳಿಗೆ ನಮಿಸಿ ತನ್ನನ್ನು ರಕ್ಷಿಸರೆಂದು ಕೇಳಿದಾಗ, ತಂಗಿ, ನೀನು ಸ್ವಲ್ಪ ಕಾಲ ಪತಿಯೊಡನೆ ಸುಖವಾಗಿರು. ನಿನ್ನ ಪತಿಯು ಸನ್ಯಾಸಿ ಆದ ಬಳಿಕ ಸ್ವಲ್ಪ ಕಾಲ ಕುಷ್ಠರೋಗವನ್ನು ಅನುಭವಿಸಲೇಬೇಕು. ಆನಂತರ ನಾನು ನೆರೆಗೆ ಕಾಣಿಸಿಕೊಂಡು ನಿನ್ನ ಕ್ಲೇಶ ಪರಿಹಾರ ಮಾಡುವೆ ಎಂಬ ಅಭಯ ನೀಡಿದರು. ಆನಂತರ ಗುರುಗಳು ತ್ರಯಂಬಕೇಶ್ವರದಲ್ಲಿ ಮಾಧವಾರಣ್ಯ ಎಂಬ ಯತಿಗೆ ನರಸಿಂಹ ದರ್ಶನವಾಗುವಂತೆ ಅನುಗ್ರಹಿಸಿ ಗೋದಾವರಿ ತೀರದ ಬ್ರಹ್ಮಕೇಶ್ವರಕ್ಕೆ ಹೋದರು. ಅಲ್ಲಿ ಉದರಶೂಲೆಯಿಂದ ಬಳಲುತ್ತಿದ್ದೊಬ್ಬನನ್ನು ಆತ್ಮಹತ್ಯೆಯಿಂದ ತಪ್ಪಿಸಿದರು. ಅಷ್ಟರಲ್ಲಿ ಅಲ್ಲಿನ ಗ್ರಾಮಾಧಿಕಾರಿಯು ಅಲ್ಲಿಗೆ ಬಂದನು. ಶ್ರೀ ಗುರುಗಳನ್ನು ನಮಸ್ಕರಿಸಿದ ಆತನು, ಸ್ವಾಮಿ, ನನ್ನ ಹೆಸರು ಸ್ವಯಂದೇವ. ಆಪಸ್ತಂಭ ಶಾಖೆಯ ಕೌಂಡಿನ್ಯ ಗೋತ್ರದ ಬ್ರಾಹ್ಮಣನಾದ ನಾನು ಹೊಟ್ಟೆಪಾಡಿಗೆ ಯವನರಾಜನ ಸೇವೆ ಮಾಡಬೇಕಾಗಿದೆ. ನಿಮ್ಮ ದರ್ಶನದಿಂದ ಪುನೀತನಾದೆನು ಎಂದನು. ಶ್ರೀ ಗುರುಗಳು, ಸ್ವಯಂದೇವ, ಹೊಟ್ಟೆನೋವಿನಿಂದ ಬಳಲುತ್ತಿರುವ ಇವನಿಗೆ ನಿನ್ನ ಮನೆಯಲ್ಲಿ ಮೃಷ್ಟಾನ್ನ ಭೋಜನ ಮಾಡಿಸು, ಇದೇ ಇವನಿಗೆ ಔಷಧಿ ಎಂದಾಗ, ಸ್ವಾಮಿ, ಅನ್ನವೇ ಅವನ ಶತ್ರುವಾಗಿದೆ, ಇದು ಹೇಗೆ ಸಾಧ್ಯ ಎಂದ. ಸ್ವಯಂದೇವನಿಗೆ, ಚಿಂತೆ ಬೇಡ, ಆಗಿನ ವಿಷವೇ ಇಂದು ಔಷಧವಾಗುತ್ತದೆ ಎಂದು ಅಭಯ ನೀಡಿದರು. ಸ್ವಯಂದೇವನು ಶ್ರೀ ಗುರುಗಳನ್ನು ತನ್ನ ಮನೆಗೆ ಭಿಕ್ಷೆಗೆ ಆಹ್ವಾನಿಸಿ ಅವರನ್ನು ಪೂಜಿಸಿ ಭಿಕ್ಷೆ ನೀಡಿ ಆ ಬ್ರಾಹ್ಮಣನಿಗೆ ಪಾಯಸವನ್ನು ವಿಶೇಷವಾಗಿ ಗುರುವಾಜ್ಞೆಯಂತೆ ಬಡಿಸಿದನು. ಆತನು ಉದರಬೇನೆ ಗುರುಕೃಪೆಯಿಂದ ಮಾಯವಾಯಿತು. ಶ್ರೀ ಗುರು ಕೃಪೆಯಿಂದ ಎಲ್ಲವೂ ಸಾಧ್ಯ ಎಂಬಲ್ಲಿಗೆ ಶ್ರೀ ಗುರುಚರಿತೆಯ 13ನೇ ಅಧ್ಯಾಯ ಸಂಪೂರ್ಣವಾಯಿತು. ಓಂ ಶ್ರೀ ಸಾಯಿನಾಥಾಯ ನಮಃ.